2019 ವ್ಲಾಗಿಂದ. ಇದು ನಮ್ಮೂರ ಸಿದ್ದೇಶ್ವರನ ಜಾತ್ರೆದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು. ಕಳ್ಳರನ್ನು ಎಳೆದು ತಂದು ನಮ್ಮೂರಿನ ಕರಿ ಕತ್ತೆ ಮೇಲೆ ಕೂರಿಸಿ ಊರೆಲ್ಲ ಸುತ್ತಿ ಕಡೆ ಕಡೆ ಕಳ್ಳನಾಗಿ ಕಟ್ಟಿಸಿಕೊಳ್ಳುವನೊಬ್ಬ ಕಳ್ಳ. ಏ ದೇವ ಯೇಸುವೆ, ಹಿರಿಯರೊಳಗ ಹುಲ್ಲು ಮರಡಿಯಲ್ಲಿ ಆಡುವುದರಲ್ಲಿ ಬಲರೇ ಭಪ್ಪರೇ ರುದ್ರ ಆರ್ದ್ರ ಕಡುಕೋಪದಿಂದ ಜಡಗಳನ್ನು ಬಿಚ್ಚಿಟ್ಟು ಗುಡುಗುಡಿಸಿ ಆರ್ಭಟಿಸಿ ಅವತ್ತಾರಿಕ ಪುಂಡ ತನಗೆ ಒಲಿಯದೆ ಮೀರಿ ನಡೆದವರ ಗಂಡ, ಒಲಿದವರನ್ನು ಕಣ್ಣಲ್ಲಿ ಕಂಡ ತ್ರಿಕಾಶಕ್ಕೆ ಪುಂಡ ಭಪ್ಪರೆ ಸುಟ್ಟು ಅಧಿಕವಾದಂತಹ ಕಟಗ್ರಹದ ಕಲೆವೀರ ಭದ್ರ ತ್ರಿಪುಳ ಮದ್ದಾಳೆ ಗತ್ತಿಗೆಯನ್ನು ಬಿಟ್ಟು ಎದ್ದು ಬಾರ ರುದ್ರ. ರುದ್ರ ದೇವ, ಯಾವ ನಮ್ಮಯ ಜಗದೊಡೆಯನಾದ ಪರಮಾತ್ಮನಿಗೆ ಪ್ರಿಯವಾದಂತಹ 3 ದಳದ ಬಿಲ್ವಪತ್ರೆ ಹೇಗೆ ಹುಟ್ಟಿತು ಎಂದರೆ, ಯಾವ ಶ್ರೀರಾಮಚಂದ್ರನು ತನ್ನ ಸತಿಯಾದ ಸೀತಾಮಾತೆಯನ್ನು ಯುದ್ಧದಲ್ಲಿ ಗೆದ್ದು ಸಂತೋಷದ ಅಲ್ಪ ಅಗಸನ ಮಾತನ್ನು ಕೇಳಿದಂತಹ ಶ್ರೀರಾಮಚಂದ್ರನು ತನ್ನ ಸತಿಯಾದ ಸೀತಾಮಾತೆಯ ಮೇಲೆ ಅನುಮಾನವನ್ನು ಪಟ್ಟು ಯಾವ ಸೀತಾಮಾತೆಯನ್ನ ಕಾಡಿಗೆ ಕಳಿಸಿದ್ದಾನೆ. ಇದರಿಂದ ಶ್ರೀರಾಮಚಂದ್ರ ಕೊಳ್ಳಬೇಕೆಂದು ಶ್ರೀರಾಮನು ತ್ರಿಲೋಕ ಸಂಚಾರಿಯಾದ ನಾರದ ಮಹಾಮುನಿಯ ಬಳಿಗೆ ಬಂದು, ಹೇ ನಾರದೇಶ್ವರನೇ, ನನಗೆ ಸ್ತ್ರೀದೋಷವು ಉಂಟಾಗಿದೆ, ಇದನ್ನು ಬಗೆಹರಿಸಿಕೊಳ್ಳಲು ಒಂದು ಉಪಾಯವನ್ನು ತಿಳಿಸುವರಾ ಎಂದು ಕೇಳುತ್ತಿದ್ದಾನೆ. ನಾರದೇಶ್ವರನು, ಹೇ ಶ್ರೀರಾಮಚಂದ್ರನೇ, ನಿನಗೆ ಸ್ತ್ರೀ ದೋಷವು ಪರಿಹಾರವಾಗಬೇಕಾದರೆ ನೀನು ಕಪಿಲಾ ನದಿಯ ದಡಕ್ಕೆ ಹೋಗಿ ಒಣಗಿದ ಮರಳಿನಿಂದ ಒಂದು ಲಿಂಗವನ್ನು ಮಾಡಿ ಅದನ್ನು ನೀನು ಪೂಜಿಸಬೇಕು. ನಿನಗೆ ಸ್ತ್ರೀ ದೋಷವು ಪರಿಹಾರವಾಗುತ್ತದೆ ಎಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಇದೇ ಮಾತಿನ ಪ್ರಕಾರವಾಗಿ ಶ್ರೀರಾಮಚಂದ್ರನು ಪಂಪವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರಾ ನದಿಯ ನೀರಿನಲ್ಲಿ ಸ್ನಾನವನ್ನು ಮಾಡಿ ಕಾವಿ ಮಡಿಯನ್ನು ಉಟ್ಟು ಮರಳಿನಿಂದ ಒಂದು ಲಿಂಗವನ್ನು ಮಾಡಿದ್ದಾನೆ. ಲಿಂಗವನ್ನು ಮಾಡಿ ಅದನ್ನು ಪೂಜಿಸುತ್ತಿರಬೇಕಾದರೆ ಅಲ್ಲೆಲ್ಲಿಯೂ ಪುಷ್ಪಗಳು ದೊರಕಲಿಲ್ಲ, ಅಂದರೆ ಹೂವುಗಳು ದೊರಕಲಿಲ್ಲ. ಇದರಿಂದ ಬೇಸರಗೊಂಡಂತಹ ಶ್ರೀರಾಮಚಂದ್ರನು ತನ್ನ ಬಿಲ್ಲನ್ನೇ ತೆಗೆದು ಶಿವಲಿಂಗದ ಮೇಲಿಟ್ಟಿದ್ದಾರೆ. ಆಗಲ ಪರಮಾತ್ಮನ ಕೃಪೆಯಿಂದ ಆ ಬಿಲ್ಲಿನ ತುಂಬ ಪತ್ರೆಗಳು ಮೂಡಿದವು. ಇದನ್ನು ಕಂಡಂತಹ ಶ್ರೀರಾಮಚಂದ್ರನು ಬಿಲ್ಲಿನಿಂದ ಹುಟ್ಟಿದ ಈ ಪತ್ರೆಯನ್ನ ಬಿಲ್ವ ಪತ್ರೆ ಎಂಬುದಾಗಿ ನಾಮಾಂಕಿತವನ್ನಿಟ್ಟಿದ್ದಾರೆ. ಅಂದಿನಿಂದ ಪರಶಿವ ಮೂರ್ತಿಗೆ 3 ದಳದ ಬಿಲ್ವ ಪತ್ರೆ ಎಂದರೆ ಬಹಳ ಅಚ್ಚುಮೆಚ್ಚಾಗಿದೆ. ಇಂತಹ ಬಿಲ್ವ ಪತ್ರೆಯನ್ನ ತ್ರಿದಳಂ ತ್ರಿಗುಣಾಕಾರಂ ತ್ರಿರತ್ರಂಚ ತ್ರಿಯಾಯುಧಂ ಪಾಪ ಸಂಹಾರಂ ಏಕಬಿಲ್ಲಂ ಶಿವಾರ್ಪಣಮೆಂದು ಈ 3 ದಳದ ಬಿಲ್ವ ಪತ್ರೆಯಿಂದ ಪರಶಿವನಿಗೆ ಪೂಜೆಯನ್ನು ಮಾಡಿದರೆ 3 ಜನ್ಮದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ ನುಡಿದು ಬಿಟ್ಟು, ಬಲರೇ ಭಪ್ಪರೇ ರುದ್ರ, ಮೈ ಮೇಲೆ ಶಿವದಾರ ಜನಿವಾರ ಇಲ್ಲದೆ ಇದ್ದರು, ಮೈ ಮೇಲೆ ಶಿವದಾರ ಶನಿವಾರ ಇಲ್ಲದೆ ಇದ್ದರೂ ಮಾತನಾಡುವ ನಾಲಿಗೆಯ ಮೇಲೆ ಮೂಗು ಧಾರವಿರಬೇಕು.
ಇಲ್ಲಿ ನೋಡು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನೀರಿದ್ದ ಪೂರ್ವ ದೇವ ಸರ್ವಕಾಯಸ್ಸು ಸರ್ವದ. ದೇವ ತೂಕ ಇಲ್ಲದರ ಸಂಘ, ಜೇನು ಕೊಟ್ಟರು ಬೇಡ ಅಜ್ಞಾನಿಗಳ ಸಂಘ, ಕಣಜ ಕೊಟ್ಟರು ಬೇಡ ಜೀವ ತೆಗೆಯುವ ಸಂಘ, ಜ್ಞಾನ ಬಿಟ್ಟರು ಬೇಡ ಜಾತಿ ಜಾತಿ ಎನ್ನುವ ಸಂಘ, ಅನ್ಯರ ಸಂಘ ಸಂಘದಿಂದ ಸೇರುವ ಮುನ್ನ ಗುರು ಕೊಟ್ಟ ಲಿಂಗವನ್ನು ಕಾಣು, ಆ ಲಿಂಗದೊಳಗೆ ನಿನ್ನ ನೀನು ಕಾಣು. ಜರೆ ದಂಡ ಮುಗುದಿ ಗುರುವಿನ ಗುಲಾಮ ನಾಗ್ ಜನಕ, ಜರೆ ದಂಡ ಮುಗುದಿ ಅರ ರುದ್ರ ಗುರುವಿನ ಗುರುತ್ವ ಕಾಣಬೇಕು. ಕಡಕ್ ಕಡೆ ದೇವ ಲಿಂಗ ಬಿತ್ತು ಬಿತ್ತು ಎಂಬುವಿರಿ, ಆದರೆ ಲಿಂಗವು ಬೀಳುವುದಿಲ್ಲ. ಲಿಂಗ ಬಿದ್ದರೆ ಈ ಭೂಮಿ ತಾಳಬಲ್ಲವೇ? ಲಿಂಗವಿರುವುದು ಹರ ಗುರು ಪಾರಣದಲ್ಲಿ, ಲಿಂಗವಿರುವುದು ತೆಂಗಿನ ಮರದಲ್ಲಿ, ಲಿಂಗವಿರುವುದು ಊರಿನ ಹೆಬ್ಬಾಗಿಲಿನಲ್ಲಿ. ಇಂತಪ್ಪ ಲಿಂಗವ ಬಿಟ್ಟು ಸಂತೆಗೆ ಹೋಗಿ 3 ಕಾಸಿನ ಲಿಂಗವ ತಂದು 6 ಕಾಸಿನ ವಸ್ತ್ರದಲ್ಲಿ ಕಳ್ಳರನ್ನು ಎಳೆದು ತಂದು ನಮ್ಮೂರಿನ ಕರಿ ಕತ್ತೆ ಮೇಲೆ ಕೂರಿಸಿ ಊರೆಲ್ಲ ಸುತ್ತಿ ಕಡೆ ಕಡೆ ಹೂ ಪೂಸಿ ಮುಡಿದವ್ರಲ್ಲ, ಹತ್ತಿ ಹಣ್ಣನ್ನು ಬಿಚ್ಚಿ ಒತ್ತಿಟ್ಟುಕೊಂಡು ತಿನ್ನೋರ್ಲ, ಜಾಲಿಯ ಮರದಡಿ ಮಲಗಿ ಸುಖ ಪಟ್ಟವರಿಲ್ಲ. ಹಾಗೆ ನಮ್ಮ ಶ್ರೀ ವೀರಭದ್ರದೇವರನ್ನ ಕೆಣಕಿ ಉಳಿದವರೆಲ್ಲ ನುಡಿಸಲಿಂಗಂಗೆ. ದೇವ ಶ್ರೀಮತ್ ಪರಮ ಪಾವನ ಚರಿತ ಚಾರುತರ ಸನ್ಮೋಹನಾಂಗ ಮದನ ಮರ್ದನ ಮಾಯೆ ಕೋಲಾಹಲ ನಿತ್ಯ ನಿರಂಜನ ನಿಗಮ ಅಗೋಚರ ನಿತ್ಯ ಸಚಿದಾನಂದ ಪರಿಪೂರ್ಣ ಹೃದಯ ಜಗತ್ ವಿಸ್ತಾರ ಮೂಲ ಸ್ತಂಭಾಯಮಾನ ಶ್ರೀ ಹಿರಿಯೂರು ಸಿದ್ದೇಶ್ವರ ಸ್ವಾಮಿ ಪಾದಾರಂಭಗೆ ನಮಸ್ಕರಿಸುತ್ತಾ ನುಡಿಸಿ ಲಿಂಗಾಂಗಿ.